ಹಾಲು ಒಡಿಸಿ ರಸಮಲೈ ಮಾಡೋದು ಸ್ವಲ್ಪ ಕಷ್ಟ. ಅದಕ್ಕೆ ಜಾಮೂನ್ ಮಿಕ್ಸ್ ಉಪಯೋಗಿಸಿ ಜಾಮೂನ್ ರಸಮಲೈ ಮಾಡೋ ರೆಸಿಪಿ ನಿಮ್ಮ ಮುಂದೆ ತಂದಿದ್ದೀನಿ. ನಮಸ್ಕಾರ ವೀಕ್ಷಕರಿಗೆ, ಶರ್ಮಾಸ್ ಕಿಚನ್ಗೆ ಸ್ವಾಗತ ಸುಸ್ವಾಗತ. ಬೇಕಾಗುವ ಸಾಮಗ್ರಿಗಳು: ಜಾಮೂನ್ ಮಿಕ್ಸ್, ಸಕ್ಕರೆ 1 kg, ಹಾಲು ಅಂದಾಜು 1.25 ಲೀಟ್ರಷ್ಟು, ಬಾದಾಮಿ ಪುಡಿ, ಏಲಕ್ಕಿ ಪುಡಿ ಸ್ವಲ್ಪ, ಹೆಚ್ಚಿದ ಬಾದಾಮಿ ಮತ್ತು ಪಿಸ್ತಾ ಸ್ವಲ್ಪ, ಕುಂಕುಮ ಕೇಸರಿ ಸ್ವಲ್ಪ, ಸ್ವಲ್ಪ ಚಿಟಿಕೆ ಉಪ್ಪು. ನಾವು 1 kg ಹಿಟ್ಟನ್ನು 3 ಭಾಗ ಮಾಡಿ 1 ಭಾಗ ಹಿಟ್ಟನ್ನು ಒಂದು ಬೌಲಲ್ಲಿ ಹಾಕಿ ಹಾಲಲ್ಲಿ ಕಲಿಸ್ತಿದ್ದೀವಿ. ನಾವು ಗಿಟ್ಸ್ ಅನ್ನೋ ಬ್ರ್ಯಾಂಡ್ ಹಿಟ್ಟು ತಗೊಂಡಿದ್ದೀವಿ. ಪ್ರಮೋಷನ್ ಏನೂ ಇಲ್ಲ. ಈ ಹಿಟ್ಟಲ್ಲಿ ಜಾಮೂನ್ ಚೆನ್ನಾಗಿ ಬರುತ್ತೆ, ಅದಕ್ಕೆ ನಾವಿದು ತಗೊಂಡಿದ್ದೀವಿ. ನೀವು ಬೇಕಾದರೆ ಬೇರೆ ಬ್ರ್ಯಾಂಡ್ ಹಿಟ್ಟಲ್ಲೂ ಕೂಡ ಜಾಮೂನ್ ಮಾಡಬಹುದು. ನಾವು ಹಾಲಲ್ಲಿ ಕಲಿಸ್ತಿದ್ದೀವಿ, ನೀವು ಬೇಕಾದರೆ ನೀರಲ್ಲೂ ಕೂಡ ಕಲಸಿ ಮಾಡಬಹುದು. ನಮಗೆ ಹಾಲಲ್ಲಿ ರುಚಿ ಚೆನ್ನಾಗಿದೆ ಅನಿಸಿದೆ, ಅದಕ್ಕೆ ಹಾಲಲ್ಲಿ ಕಲಸಿ ಮಾಡ್ತಿದ್ದೀವಿ. ಹಿಟ್ಟನ್ನು ಗಂಟೆಗಳಿಲ್ದಂತೆ ಸ್ವಲ್ಪ ಮೆತ್ತಗೆ ಕಲಿಸ್ಬೇಕು, ನಾದಬಾರ್ದು. ಹಿಟ್ಟು ಕಲಸಿದ ಮೇಲೆ ತಟ್ಟೆ ಮುಚ್ಚಿಟ್ಟು 15ರಿಂದ 20 ನಿಮಿಷ ನೆನೆಯಕ್ಕೆ ಬಿಡಬೇಕು. ಈಗ ರಸಮಲೈಗೆ ಸಕ್ಕರೆ ಹಾಲು ತಯಾರಿಸ್ಕೊಳ್ಳೋಣ. ಒಂದು ಅಗಲನೇ ಪಾತ್ರೆಗೆ 1 kg ಸಕ್ಕರೆ ಹಾಕಿ, ಅಂದಾಜು 850 ml ಹಾಲು ಹಾಕಿ, ಉಳಿದ 350 ml ನೀರು ಹಾಕಿ ಸ್ಟವ್ ಮೇಲಿಟ್ಟು ಕಾಯಿಸಿ. ಆಗ ಕಲಕ್ತಾ ಇರಬೇಕು. ಸಕ್ಕರೆ ಎಲ್ಲ ಚೆನ್ನಾಗಿ ಕರಗದ ಮೇಲೆ ಜರಡಿಯಿಂದ ಶೋಧಿಸಿ. ಸಕ್ಕರೆಯಲ್ಲಿ ಗಲೀಜಿರುತ್ತೆ, ಅದಕ್ಕೆ ಶೋಧಿಸ್ತಾ ಇದ್ದೀನಿ. ಶೋಧಿಸಿದ ಪಾತ್ರೆಯಲ್ಲಿರೋ ಹಾಲನ್ನು ಸ್ಟವ್ ಮೇಲಿಟ್ಟು ಅದಕ್ಕೆ 10-12 ದಳ ಕುಂಕುಮ ಕೇಸರಿ ಹಾಕಿ, ಚಿಟಿಕೆ ಉಪ್ಪು ಹಾಕಿ, ಏಲಕ್ಕಿ ಪುಡಿ ಸ್ವಲ್ಪ ಹಾಕಿ, ಆಗ ಕಲಕ್ತಾ ಇರಿ. ಕುದಿಯೋಕ್ಕೆ ಪ್ರಾರಂಭ ಆದಮೇಲೆ 10ರಿಂದ 11 ನಿಮಿಷ ಕುದಿಸ್ಬೇಕು. ಈಗ ಹಿಟ್ಟು ಕಲಸಿ 15ರಿಂದ 20 ನಿಮಿಷ ಆಗಿದೆ. ಈಗ ಉಂಡೆ ಮಾಡ್ಕೊಳ್ಳೋಣ. ಸ್ಪೂನ್ ತಗೊಂಡು ಎಲ್ಲ ಚೆನ್ನಾಗಿ ಒಂದ್ಸತಿ ಬೆರೆಸ್ಕೊಳ್ಳಿ. ನೋಡಿ, ಹಿಟ್ಟು ಚೆನ್ನಾಗಿ ಮೆತ್ತಗೆ ನೆನ್ಕೊಂಡಿದೆ. ಈಗ ನೀವು ಕೈಗಂಟಂತೆ ತುಪ್ಪ ಸವರ್ಕೊಳ್ಳಿ. ನಿಮಗೆ ಯಾವ ಆಕಾರಕ್ಕೆ ಬೇಕೋ ಆ ಆಕಾರಕ್ಕೆ ಉಂಡೆ ಮಾಡ್ಕೊಳ್ಳಿ. ಜಾಸ್ತಿ ಹಿಟ್ಟನ್ನು ಅಮಕದೀರ ನಾದದೀರ ಮೇಲೆ ಮೇಲೆ ಗೆರೆ ಇಲ್ಲದಂತೆ ಗುಂಡಿಗೆ ಉಂಡೆ ಮಾಡಬೇಕು. ಉಂಡೆ ಸೀಳ್ಕೊಂಡಿದ್ರೆ ಜಾಮೂನೆಲ್ಲ ಒಡೆದು ಪುಡಿ ಆಗುತ್ತೆ. ಉಂಡೆಗಳು ನೋಡಕ್ಕೆ ದೊಡ್ಡ ದೊಡ್ಡ ಗೋಲಿಗಳ ಥರ ನೈಸಾಗಿ ಚೆನ್ನಾಗಿರಬೇಕು. ಅರ್ಧ ಹಿಟ್ಟಲ್ಲಿ ಉಂಡೆಗಳನ್ನು ಗುಂಡಗೆ ಮಾಡ್ಕೊಂಡಿದ್ದೀನಿ. ಉಂಡೆನ ಗುಂಡಗೆ ಮಾಡಿದ್ಮೇಲೆ ಅಡ್ಡಡ್ಡ ಒಸ್ತ್ರೆ ಉದ್ದುದ್ದಕ್ಕೆ ಚಂಪಾಕಲಿ ಥರ ಬರುತ್ತೆ. ಇನ್ನರ್ಧ ಹಿಟ್ಟಲ್ಲಿ ಈ ಥರ ಚಂಪಾಕಲಿ ಥರ ಉದ್ದುದ್ದಕ್ಕೆ ಮಾಡಿಟ್ಕೊಂಡಿದ್ದೀನಿ. ಹಿಟ್ಟಿನ ಉಂಡೆಗಳು ಮಾಡಬೇಕಾದ್ರೆ ಹಾಲಿನ ಪಾಕದ ಕಡೆ ಗಮನ ಇರಬೇಕು. 10 ನಿಮಿಷ ಆದಮೇಲೆ ಸ್ಟವ್ ಆರಿಸ್ಬೇಕು. ಈಗ ಎಲ್ಲ ಉಂಡೆಗಳು ರೆಡಿಯಾಗಿದೆ. ಈಗ ಕರಿಯೋಣ. ಬಾಣಲೆಗೆ ಎಣ್ಣೆ ಹಾಕಿ ಸ್ಟವ್ ಮೇಲಿಟ್ಟು ಸ್ಟವ್ ಅಂಟಿಸಿ. ಎಣ್ಣೆ ಮೀಡಿಯಮ್ ಕಾದ್ಮೇಲೆ ಉದ್ದದ ಉಂಡೆಗಳನ್ನು ಒಂದೊಂದೇ ಹಾಕಿ ಕೆಳಗೆ ಕೂತ್ಕೋಬಾರ್ದು, ಜಾಲರದಿಂದ ಕಲಕ್ತಾ ಕಲಕ್ತಾ ನಿಧಾನಕ್ಕೆ ಕರಿಬೇಕು. ಈಗ ಎಲ್ಲ ಉಂಡೆಗಳು ಗೋಲ್ಡನ್ ಬ್ರೌನ್ ಕಲರ್ಗೆ ಬರ್ತಾ ಇದೆ. ಉಂಡೆಗಳು ಕರಿಯೋವಾಗಲೇ ಹಾಲನ್ನು ಅರ್ಧ ಮಾಡಿ ಅಥವಾ ಅರ್ಧಕ್ಕಿಂತ ಜಾಸ್ತಿ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಆ ಹಾಲನ್ನು ಬಿಸಿ ಕಡಿಮೆ ಇದ್ದರೆ ಬಿಸಿ ಮಾಡೋಕ್ಕೆ ಇಟ್ಕೋಬೇಕು. ಈಗ ಎಲ್ಲ ಗೋಲ್ಡನ್ ಬ್ರೌನ್ ಕಲರ್ಗೆ ಬಂದಿದೆ. ಎಲ್ಲ ಉಂಡೆಗಳನ್ನು ತೆಗೆದು ತೂತ್ ಬಟ್ಲಿಗೆ ಹಾಕ್ಕೋತಾ ಇದ್ದೀನಿ. ಎಲ್ಲ ಉಂಡೆಗಳನ್ನು ಹಾಕಿದ್ಮೇಲೆ ಒಂದು ಸಾರಿ ಗರ್ಗರನ್ನ ಗುಂಡಕ್ಕೆ ತಿರುಗಿಸಿ ಬಿಸಿ ಮಾಡಿರೋ ಹಾಲಿನ ಪಕ್ಕಕ್ಕೆ ಹಾಕಿ, ಹಾಲಿನ ಪಾತ್ರೆನ 3-4 ಸಾರಿ ಗುಂಡಕ್ಕೆ ತಿರುಗಿಸಿ ಪ್ಲೇಟ್ ಮುಚ್ಚಿಡಿ. ಪ್ರತಿ 3ರಿಂದ 4 ನಿಮಿಷಕ್ಕೊಂದು ಸತಿ 2 ಸಾರಿ ಪಾತ್ರೆನ ಗುಂಡಕ್ಕೆ ತಿರುಗಿಸಿ ಪ್ಲೇಟ್ ಮುಚ್ಚಿಡಬೇಕು. ಈಗ 20 ನಿಮಿಷ ಆಗಿದೆ. ಎಲ್ಲ ಉಂಡೆಗಳು ಪಾಕ ಕುಡಿದು ಡುಮ್ಮಕ್ಕಾಗಿದೆ. ಅದನ್ನೆಲ್ಲ ಒಂದೊಂದಾಗೆ ತೆಗೆದು ಅಗಲನೇ ಡಬ್ಬಿಲಿ ಅಥವಾ ಒಂದು ತಟ್ಟೆಯಲ್ಲಿ ಜೋಡಿಸ್ಕೊಳ್ಳಿ. ಅದೆಲ್ಲ ಆರಿ ತಣ್ಣಗಾಗಬೇಕು. ಎಲ್ಲ ಉಂಡೆಗಳನ್ನು ತೆಗೆದಿಟ್ಕೊಂಡ್ಮೇಲೆ ಉಳಿದಿರೋ ಹಾಲಿನ ಪಾಕನ ಇನ್ನೊಂದು ಪಾತ್ರೆಯಲ್ಲಿರೋ ಹಾಲಿನ ಪಾಕದ ಜೊತೆಯಲ್ಲಿ ಹಾಕಿ ಕುದಿಯೋಕ್ಕೆ ಪ್ರಾರಂಭ ಆಗೋ ಅಷ್ಟು ಬಿಸಿ ಮಾಡಿ ತಟ್ಟೆ ಮುಚ್ಚಿಟ್ಕೊಳ್ಳಿ. ಈಗ
ಸ್ಟವ್ ಅಂಟಿಸಿ ಎಣ್ಣೆ ಮೀಡಿಯಮ್ಮಾಗಿ ಕಾದ್ಮೇಲೆ ಗುಂಡಿಗಿರೋ ಉಂಡೆಗಳನ್ನು ಅದೇ ರೀತಿ ಹಾಕಿದ್ಮೇಲೆ ಸಣ್ಣದಾಗಿ ಉಂಡೆಗಳು ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ಜಾಲರದಲ್ಲಿ ಇಟ್ಕೊಂಡು ಹಾಗೆ ಅಲ್ಲಾಡಿಸಿ ನಿಧಾನಕ್ಕೆ ಎಣ್ಣೆಗೆ ಬಿಟ್ಬಿಡಿ. ಮನೇಲಿ ಚಿಕ್ಕ ಮಕ್ಕಳಿದ್ರೆ ಸಣ್ಣ ಉಂಡೆಗಳನ್ನು ಮಾಡಿಕೊಂಡು ಈ ರೀತಿ ಕರೆದುಕೊಂಡ್ರೆ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಈಗ ಎಲ್ಲ ಉಂಡೆಗಳು ಗೋಲ್ಡನ್ ಬ್ರೌನ್ ಕಲರ್ಗೆ ಬರ್ತಾ ಇದೆ. ಎಲ್ಲ ತೆಗೆದು ತೂತ್ ಬಟ್ಲಿಗೆ ಹಾಕ್ಕೊಳ್ಳಿ. ಆಮೇಲೆ ಎಲ್ಲ ಉಂಡೆಗಳನ್ನು ಹಾಲಿನ ಪಾತ್ರೆಗೆ ಹಾಕಿ ಹಿಂದಿನ ಥರನೇ ಮಾಡಿ. ಈಗ ಉಳಿದಿರೋ ಚಿಕ್ಕ ಉಂಡೆಗಳನ್ನು ಎಲ್ಲ ತೆಗೆದು ತೂತ್ ಬಟ್ಲಲ್ಲಿ ಹಾಕ್ಕೊಳ್ಳಿ. ಅದನ್ನು ಹಾಗೆ ಗುಂಡಕ್ಕೆ ತಿರುಗಿಸಿ ಹಾಲಿನ ಪಾಕದೊಳಗೆ ಹಾಕ್ಕೊಳ್ಳಿ. ಈಗ ಬಾದಾಮಿ ಹಾಲು ಮಾಡ್ಕೊಳ್ಳೋಣ. ನಾವು ಹಿಟ್ಟು ಕಲಸಕ್ಕೆ ಮತ್ತು ಹಾಲಿನ ಪಾಕಕ್ಕೆ ಹಾಕಿ ಉಳಿದಿರೋ ಹಾಲನ್ನು ಒಂದು ಪಾತ್ರೆಗೆ ಹಾಕಿ ಸ್ಟವ್ ಮೇಲಿಟ್ಟು ಸ್ಟವ್ ಅಂಟಿಸಿ. ಹಾಲು ಕಾದ್ಮೇಲೆ ಮನೆಯಲ್ಲಿ ಮಾಡಿರೋ ಬಾದಾಮಿ ಪುಡಿನ ನಾನು ಈ ಸ್ಪೂನಲ್ಲಿ 6 ಸ್ಪೂನ್ನಷ್ಟು ಹಾಕಿದ್ದೀನಿ. ಬಾದಾಮಿ ಪುಡಿ ರೆಸಿಪಿ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ನೀವು ನೋಡಬೇಕಾದ್ರೆ ಐ ಬಟನ್ ಮೇಲೆ ಕ್ಲಿಕ್ ಮಾಡಿ ನೋಡಿ. ಕುದಿಯೋಕ್ಕೆ ಪ್ರಾರಂಭ ಆದಮೇಲೆ ಲೋ ಫ್ಲೇಮ್ ಮಾಡಿ 4 ರಿಂದ 5 ನಿಮಿಷ ಕುದೀಲಿ. ಈಗ 20 ನಿಮಿಷ ಆಗಿದೆ. ಎಲ್ಲ ಉಂಡೆಗಳು ಪಾಕ ಕುಡಿದು ಗುಂಡುಗಾಗಿದೆ. ಅದನ್ನೆಲ್ಲ ತೆಗೆದು ಒಂದು ತಟ್ಟೆಯಲ್ಲಿ ಇಟ್ಕೊಳ್ಳಿ. ಎಲ್ಲ ಆರಿ ತಣ್ಣಗಾಗಬೇಕು. ಎಲ್ಲ ತಟ್ಟೆಗೆ ಇಟ್ಕೊಂಡ್ಮೇಲೆ ಉಳಿದಿರೋ ಹಾಲಿನ ಪಾಕನ ತಗೊಂಡೋಗಿ 4-5 ನಿಮಿಷ ಕುದ್ದಿರೋ ಬಾದಾಮಿ ಹಾಲಿನ ಜೊತೆಯಲ್ಲಿ ಹಾಕಿ ಒಂದು ಸತಿ ಕುದಿಸಿ ಸ್ಟವ್ ಆಫ್ ಮಾಡಿ ಆರಕ್ಕೆ ಬಿಟ್ಬಿಡಿ. ಈಗ ಎಲ್ಲ ಪಾಕ ಕುಡಿದು ತಣ್ಣಗಾಗಿರೋ ಒಂದು ಜಾಮೂನನ್ನು ಕಟ್ ಮಾಡ್ತಾಯಿದ್ದೀನಿ. ನೋಡಿ, ಒಳಗಡೆ ಹಿಟ್ಟೇನೂ ಇಲ್ಲ. ಎಲ್ಲ ತುಂಬ ಚೆನ್ನಾಗಿ ಹಾಲಿನ ಪಾಕ ಕುಡಿದು ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿದೆ. ಈಗ ಎಲ್ಲ ಆರಿ ತಣ್ಣಗಾಗಿರೋ ಉಂಡೆಗಳನ್ನು ಒಂದು ಡಬ್ಬಿಗೆ ಜೋಡಿಸ್ತಾ ಇದ್ದೀನಿ. ಈಗೆಲ್ಲ ಜೋಡಿಸಿದ್ದೀನಿ. ಬಾದಾಮಿ ಹಾಲು ಆರಿ ತಣ್ಣಗಾಗಿದೆ. ಅದನ್ನು ಡಬ್ಬಿಲಿರೋ ಉಂಡೆಗಳ ಮೇಲೆ ಹಾಕಿ ಪಿಸ್ತಾ ಮತ್ತು ಬಾದಾಮಿ ಚೂರುಗಳನ್ನು ಅದರ ಮೇಲೆ ಹಾಕಿ ಮುಚ್ಚಿ ಫ್ರಿಜ್ನಲ್ಲಿ 2-3 ಗಂಟೆ ಇಟ್ಬಿಡಿ. ಎಲ್ಲ ತಣ್ಣಗಾಗಬೇಕು. ಈ ಥರ ಚಿಕ್ಕ ಜಾಮೂನ್ ರಸಮಲೈಗಳನ್ನು ಕೂಡ ಸಪ್ರೇಟಾಗಿ ಡಬ್ಬಿಲಿ ಹಾಕಿ ಅದಕ್ಕೆ ಹಾಲು ಹಾಕಿ ಅದ್ರ ಮೇಲೂ ಬಾದಾಮಿ ಪಿಸ್ತಾ ಚೂರುಗಳನ್ನು ಉದುರಿಸಿ ಫ್ರಿಜ್ಜಲ್ಲಿ ಇಟ್ಬಿಡಿ. ನೋಡಿ, ಈ ಫ್ರಿಜ್ಜಲ್ಲಿ ಇಟ್ಟು 3-3.5 ಗಂಟೆ ಆಗಿದೆ. ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಡಬ್ಬಿನ ತಗೊಂಡೋಗಿ ದೇವ್ರ ಮುಂದೆ ಇಡಿ, ಕೈ ಮುಗೀರಿ. ಚಿಕ್ಕ ಜಾಮೂನ್ ರಸಮಲೈಗಳನ್ನು ಕೂಡ ದೇವ್ರ ಮುಂದೆ ಇಟ್ಟು ಚಿಕ್ಕ ಮಕ್ಕಳಿಗೆ ಒಂದು ಕೊಡೋ ಕಡೆ 2-3 ಕೊಟ್ಟರೆ ಮಕ್ಕಳು ಎಂಜಾಯ್ ಮಾಡ್ಕೊಂಡು ತಿಂತಾರೆ. ದೇವ್ರ ಮುಂದೆ ಇಟ್ಟು ಕೈ ಮುಗಿದ್ಮೇಲೆ ಬಟ್ಲಲ್ಲಿ ಹಾಕಿ ಸ್ವಲ್ಪ ಹಾಲು ಹಾಕಿ ಎಲ್ರಿಗೂ ಸರ್ವ್ ಮಾಡಿ ನೀವು ತಿನ್ನಿ. ರೆಸಿಪಿ ಟ್ರೈ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು.